ಮಾಡಿಕೊಂಡು ನಮಗೆ ಶಿಕ್ಷಣ ನೀಡ್ತಾ ಇದ್ದಾರೆ. ಹಂಗಾಗಿ ನಾವು ಶಿಕ್ಷಣದಲ್ಲಿ ನೋಡಿದ್ದೇವೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣದ ಕೊರತೆ ಇದೆ ಮತ್ತು ಇತರ ಎಲ್ಲಾ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಬಿದ್ದಿದೆ. ಎಲ್ಲಾ ಇಲಾಖೆಗಳಲ್ಲಿ ಆಗ್ತಿರೋ ಕೆಲಸಗಳು ಹಂಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಯುವಕರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೋಡಿ, ಸರ್ಕಾರದ ಸಚಿವರೇ ಪ್ರತಿನಿಧಿಗಳು ಜಾಸ್ತಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದಾರೆ. ಇದನ್ನ ಎಚ್ಚೆತ್ತುಕೊಂಡು ಕೂಡಲೇ ನೇಮಕಾತಿ ಮಾಡಿ, ಇಲ್ಲಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳ ಜೀವನ ಬೀದಿಗೆ ಬರುತ್ತೆ. ಹಂಗಾಗಿ ದಯಮಾಡಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯುವಕರ ಕೈಗೆ, ಯುವಕರ ಕೈಗೆ, ಯುವಕರ ಕೈಗೆ ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ, ಹುದ್ದೆಗೆ ನೀಡಿ, ಎಲ್ಲ ಜಾಗ ಖಾಲಿ ಮಾಡಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಧಿಕ್ಕಾರ, 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 ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಹುದ್ದೆಯನ್ನು ನೀಡುವ ಸರ್ಕಾರಕ್ಕೆ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ದೊಡ್ಡ ಮತ್ತು ಸುಳ್ಳು ಭರವಸೆ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಆರಂಭಿಸಿ, 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 ಧಿಕ್ಕಾರ, ಧಿಕ್ಕಾರ, ವಿದ್ಯಾರ್ಥಿಗಳ ಕೈಗೆ ಚಪ್ಪು ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಕೈಗೆ ಚಪ್ಪು ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಹುದ್ದೆಗೆ ಕೊನೆಯಿರುವ ಜಾಗ ಖಾಲಿ ಮಾಡಿ, ಹುದ್ದೆಗೆ ಕೊನೆಯಿರುವ ಜಾಗ ಖಾಲಿ ಮಾಡಿ, ಹುದ್ದೆಗೆ ಕೊನೆ, ಹುದ್ದೆಗೆ ಕೊನೆ, ಬಡವರ ಮಕ್ಕಳ ಜೀವನದ ಜೊತೆ, ಬಡವರ ಮಕ್ಕಳ ಜೊತೆ ಚೆಲ್ಲದ ಇರ್ತಿರುವ ಸರ್ಕಾರಕ್ಕೆ, ದಿನಕ್ಕೊಂದು ಸುಳ್ಳು ಹೇಳಿಕೆ ನೀಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ದಯವಿಟ್ಟು ಇಂತ ಬನ್ನಿ. ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಆದ್ಯತೆ ಮಾಡಿಕೊಡ್ರಿ ದಯವಿಟ್ಟು. ಈ ಕಡೆ ಬನ್ನಿ ಸರ್, ಸ್ವಲ್ಪ ಎಲ್ಲ ಎಂದು ಇಲ್ಲಿ ನಾನು ಮಾತನಾಡಲು ಮಾಡಿಕೊಟ್ಟಂತ ಎಲ್ಲ ನನ್ನ ಸ್ಪರ್ಧಾರ್ಥಿಗಳು ಮತ್ತು ಸಂಘಟನೆಯ ಪ್ರಯೋಜಕರಿಗೆ ಧನ್ಯವಾದ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಇವತ್ತಿನ ಹೋರಾಟ ಮೂಲ ಉದ್ದೇಶ ರಾಜ್ಯದಲ್ಲಿರುವ 43 ಇಲಾಖೆಯಿಂದ 2,84,000 ಏನು ಖಾಲಿ ಹುದ್ದೆಗಳಿದ್ದಾವೆ ಅದನ್ನು ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡಿರೋದು. ಯಾಕೆ ಅಂತಂದರೆ ಇದೇ ಸರ್ಕಾರ ಲಾಸ್ಟ್ 3 ವರ್ಷ ಆಯಿತು ಸರ್ಕಾರ ಬಂದು ಈ ಒಂದು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರು ಅಂದರೆ ಬಂದು ಒಂದೇ ವರ್ಷದಲ್ಲಿ 1,00,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್ ಇಲ್ಲಿವರೆಗೂ. ನಮ್ಮ ರಾಜ್ಯದಲ್ಲಿ 2,84,000 ಅಂತಂದರೆ ಸುಮಾರು 20 ಲಕ್ಷಕ್ಕೂ ಅಧಿಕ ಯೂತ್ಸು ಅಂದರೆ ಆಸ್ಪಿರೆಂಟ್ಸು ಓದ್ತಾ ಇದ್ದಾರೆ. ಅವ್ರು ಇವತ್ತು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಅವರ ಕಷ್ಟಗಳಿಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು. ಅವ್ರಿಗೆ ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತಂದರೆ ಬೆಂಗಳೂರಲ್ಲಿ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಝೊಮೊಟೊ, ಸ್ವಿಗ್ಗಿ ಮತ್ತು ಓಲೋ, ಊಬರ್ ಓಡಿಸ್ಕೊತಿದ್ದಾರೆ. ಇವತ್ತು ರಾಪಿಡೋ ಗಾಡಿ ಓಡಿಸ್ತಿದ್ದಾರೆ. 500 ರೂಪಾಯಿ, 1000 ರೂಪಾಯಿಗೆ ಸರ್ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಈ ಟ್ರಾಫಿಕಲ್ಲಿ. ಮತ್ತೆ ಹೋಗಿ ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಬಂದಿರೋದು ರಾಜ್ಯ ಸರ್ಕಾರ ಸರ್. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಈ ಕೂಡಲೇ ನೀವು ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದರೆ ನಾವು ಈ ಹಿಂದೆ ಇದೇ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ. ಅದಾದಮೇಲೆ ನೀವು ಧಾರವಾಡದಲ್ಲಿ ಬೃಹತ್ ಮಟ್ಟಕ್ಕೆ ಸುಮಾರು 50,000 ರಿಂದ 60,000 ಜನ ವಿದ್ಯಾರ್ಥಿಗಳು ಸೇರಿಸಿ ಹೋರಾಟ ಮಾಡಿದ್ವಿ. ಅದಾದಮೇಲೆ ಬಿಜಾಪುರದಲ್ಲಿ 15,000 ರಿಂದ 20,000 ಜನ ಹೋರಾಟ ಮಾಡಿದ್ವಿ. ಅದಾದಮೇಲೆ ಬೆಳಗಾವಿ ವಿಂಟರ್ ಸೆಷನ್ ನಡಿಬೇಕಾದ್ರೆ ಡಿಸೆಂಬರಲ್ಲಿ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ನಿರಾಕರಿಸಿದ್ರಿ. ಮಾನ್ಯ ಹೈಕೋರ್ಟ್ ನಮಗೆ ಆದೇಶ ನೀಡಿತ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋದಕ್ಕೆ ಅವ್ರ ಹತ್ರ ಸುಮಾರು 1 ಅವರ್ ಚರ್ಚೆ ಮಾಡಿ 25 ಇಶ್ಯೂಸ್ನ ಅವ್ರಿಗೆ ಗಮನಕ್ಕೆ ತೊಗೊಂಬಂದಿದ್ದೀವಿ. ಅದರಲ್ಲಿ ನಮ್ಮ ಒಂದು ಬೇಡಿಕೆ ಅವತ್ತು ಅವ್ರು ಮಾತು ಕೊಟ್ಟಿದ್ರು 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡ್ತೀನಿ ಅಂತೇಳಿ. ನೀವು ಈ ಹಿಂದೆ ಮಾಡಿರಲಿಲ್ಲ, ಬರೀ 2 ವರ್ಷ ಅಷ್ಟೇ ಮಾಡಿದ್ದು. ನಾವು ಮಾತಾಡಿದ ಮೇಲೆ 5 ವರ್ಷ
ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಬಟ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಕಾನೂನು ರೀತಿಯಲ್ಲಿ ಏನೇನು ತೊಡಕುಗಳಿದೆ ಅದನ್ನೆಲ್ಲ ಬಗೆಹರಿಸಿ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂಬಂದಿದ್ದು. ಆದರೆ ಇಲ್ಲಿವರೆಗೂ ಆ ಕೆಲಸ ಆಗಲಿಲ್ಲ. ಯಾಕೆ ಅಂತಂದರೆ ಯಾವುದೇ ಕಾನೂನು ರೀತಿ ತೊಡಕಿದ್ರೆ ಅದು ಲೆಜಿಸ್ಲೇಟಿವ್ ಅಂದರೆ ಸರ್ಕಾರಕ್ಕೆ ಆ ಪವರ್ ಇರುತ್ತೆ. ಯಾಕೆಂತಂದರೆ ಲೆಜಿಸ್ಲೇಟಿವು ಮತ್ತು ಜುಡಿಷರಿ ಎಕ್ಸಿಕ್ಯೂಟಿವ್ ಇಟ್ಸ್ ಎ ಇಂಡಿಪೆಂಡೆಂಟ್ ಬಾಡಿ. ಈ ಒಂದು ಲೆಜಿಸ್ಲೇಟಿವ್ಗೆ ಇರೋಂಥ ಪವರು ಜುಡಿಷರಿಗಿಲ್ಲ. ಹಂಗಾಗಿ ರಾಜ್ಯದಲ್ಲಿ ಬಂದರೆ ಲೆಜಿಸ್ಲೇಟಿವು ಸೆಂಟರ್ ಅಂತ ಬಂದರೆ ಪಾರ್ಲಿಮೆಂಟು ಯಾವುದೇ ಒಂದು ಬಿಲ್ಲು ಪಾಸ್ ಮಾಡಿ ಆ್ಯಕ್ಟ್ ಮಾಡೋ ಅಂಥ ಜವಾಬ್ದಾರಿ ಲೆಜಿಸ್ಲೇಟಿವ್ಗಿದೆ. ನೀವು ಮಾಡಿರೋ ತಪ್ಪನ್ನ ಜುಡಿಷಿಯರಿ ಮೇಲೆ ಹಾಕ್ಬಿಡಿ, ಕೋರ್ಟ್ ಅಂತ ಬೆಳ್ ತೋರಿಸ್ಬೇಡಿ. ಕೋರ್ಟ್ ಆದೇಶ ಮಾಡಿದೆ 6% ಬಿಟ್ಟು 94% ಮೇಲೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲ, ಸಬ್ಜೆಕ್ಟು ಕಂಡೀಷನ್ ಆಫ್ ಕೋರ್ಟು ನೀವು ರೆಕ್ರೂಟ್ಮೆಂಟ್ ಹಾಕಿ ಒಂದು ಪಾಯಿಂಟ್ ಮಾಡಿ. ನೀವು ಇವಾಗ ನೋಟಿಫಿಕೇಷನ್ ಮಾಡಿ ಇವಾಗೆ ಆರ್ಡರ್ ಕಾಪಿ ಯಾರಿಗೂ ಕೊಡಲ್ಲ. ನೀವು ಕಡಿಮೆ ಅಂತಂದರೆ 1 ವರ್ಷ ಬೇಕೇ ಬೇಕು ನೋಟಿಫಿಕೇಷನ್ ಮಾಡಿ. ಟೈಮ್ನು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಇಂಥ ದಿನ ನೋಟಿಫಿಕೇಷನ್ ಮಾಡ್ತೀವಿ, ಇಂಥ ದಿನ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಇಂಥ ದಿನ ರಿಸಲ್ಟ್ಸ್ ಬಿಡ್ತೀವಿ, ಇಂಥ ದಿನ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಡಿ. ವಿದ್ಯಾರ್ಥಿಗಳೆಲ್ಲ ಓದ್ಕೊಂಡಿರ್ತಾರೆ. ಯಾಕೆ ನೀವು ಬೀದಿಗೆ ತೊಗೊಂಬಂದು ಹೋರಾಟ ಮಾಡೋಂಥ ಪರಿಸ್ಥಿತಿಗೆ ತೊಗೊಂಬರ್ತೀರಾ? ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ಯಾವುದೇ ಸಚಿವರು ಇರ್ಬೋದು, ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಒಂದೊಂದು ಸ್ಟೇಟ್ಮೆಂಟ್ಸು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ 80,000 ಖಾಲಿ ಹುದ್ದೆ ಇದೆ ಶಿಕ್ಷಣ ಇಲಾಖೆಯಿಂದ. GPSTR, HSTR ಮತ್ತು PSTR, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರ್ದು 80,000 ಖಾಲಿ ಹುದ್ದೆ ಇದೆ. ದೈಹಿಕ ಶಿಕ್ಷಕರು 18 ವರ್ಷ ಆಯಿತು ನೋಟಿಫಿಕೇಷನ್ ಮಾಡಿಲ್ಲ. ನೀವು 80,000 ಖಾಲಿ ಹುದ್ದೆಗಳನ್ನ ಇಟ್ಕೊಂಡು ನಾವು 13,500 ಲಾಸ್ಟ್ ಸರ್ಕಾರ ಇದ್ದಾಗ 2022ರಲ್ಲಿ 13,500 GPSTR ನೋಟಿಫಿಕೇಷನ್ ಆಗಿರೋದು. ನೀವು ಇಲ್ಲಿವರೆಗೂ ಒಂದೇ ಒಂದು ಸಿಂಗಲ್ ಜಾಬ್ ಕೊಟ್ಟಿಲ್ಲ. ನೀವು ಒಂದೇ ಒಂದು ನೋಟಿಫಿಕೇಷನ್ ನೀಡಿರಿ, ಒಂದೇ ಒಂದು ವೇಕೆನ್ಸಿ ನೀವು ಫಿಲ್ ಮಾಡ್ಕೊಂಡಿಲ್ಲ. ಅಂಥದ್ದು ನೀವು ಮಾಧ್ಯಮದ ಮುಖಾಂತರ ಹೋಗ್ತೀರಾ, ಮತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀರಾ, ಮಾಧ್ಯಮದ ಮುಖಾಂತರ ಯಾವುದೇ ಒಂದು ಕಾರ್ಯಕ್ರಮ ಹೋದರೆ ನಾವು 13,500 ವೇಕೆನ್ಸಿ ಫಿಲ್ ಮಾಡಿದ್ದೀವಿ, ಇನ್ನೇ ನೆಕ್ಸ್ಟ್ ಮಂತ್ ನಾವು 5,000 ವೇಕೆನ್ಸಿ ಫಿಲ್ ಮಾಡ್ತೀವಿ, 10,000 ಫಿಲ್ ಮಾಡ್ತೀವಿ, 20,000 ಮಾಡ್ತೀವಿ, 30,000 ಮಾಡ್ತೀವಿ. ಬರೀ ಸುಳ್ಳು ನೀವು ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ನನ್ನ ಹತ್ರ 300 ಸ್ಟೇಟ್ಮೆಂಟ್ಸ್ ಇದೆ. ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ಸು ಬರೀ ಸುಳ್ಳಿನ ಸ್ಟೇಟ್ಮೆಂಟ್ಸು. ಇಲ್ಲಿವರೆಗೂ ಕೇಳಿ ಸಾಕಾಗಿದೆ ಯುವಕರಿಗೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಸುಳ್ಳು ಸ್ಟೇಟ್ಮೆಂಟ್ಸ್ ಆಗಿರಲಿ, ನೀವು ಸುಳ್ಳು ಭರವಸೆಗಳನ್ನ ನಿಲ್ಲಿಸಬೇಕು. ಮತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ನೀವು ಅತಿ ಶೀಘ್ರದಲ್ಲಿ, ಮತ್ತು ನಮಗೆ ಗೊತ್ತಿಲ್ಲ, ಮಾಹಿತಿ ತರಿಸ್ಕೊತೀನಿ, 2 ದಿನದಲ್ಲಿ ನಾವು ನೋಟಿಫಿಕೇಷನ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೇಳೋಕ್ಕೋಗ್ಬಿಡಿ ಸರ್. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನೀವು ಕನಿಷ್ಠ 30,000 ವೇಕೆನ್ಸಿ ಇದೆ. ನೀವು ಮನೆ ಪೊಲೀಸ್ ಅಂತ ಏನು ಹೇಳ್ತೀರಿ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂತಂದರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ರೆಕ್ರೂಟ್ಮೆಂಟ್ ಆಗಬೇಕು. ಮತ್ತು ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಉಳಿಬೇಕಂತಂದರೆ ಟೀಚರ್ ವೇಕೆನ್ಸಿ ಫಿಲ್ ಆಗಬೇಕು. ನೀವು ಮಾಹಿತಿ ತರಿಸ್ಕೊತೀವಿ ಅಂತಂದರೆ ಇನ್ನೊಂದು ಪ್ಲಾನೆಟ್ಗೆ ಏನಾದರೂ ನೀವು ಸ್ಯಾಟಲೈಟ್ ಕಳಿಸ್ಬಿಟ್ಟು ಮಾಹಿತಿ ತರಿಸ್ಕೊಳೋಂಥ ಅವಶ್ಯಕತೆ ಏನಿಲ್ಲ. ಗೂಗಲ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ದಯವಿಟ್ಟು ಮಾನ್ಯ ಗೃಹ ಸಚಿವರನ್ನು ಹೇಳ್ಕೊತೀನಿ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಬ್ಜೆಕ್ಟು ಔಟ್ಕಮ್ ಆಫ್ ಕೋರ್ಟ್ ಏನು ಕಂಡೀಷನ್ಸ್ ಬರುತ್ತೆ, ಒಂದೇ ಒಂದು ಸ್ಟೇಟ್ಮೆಂಟ್ಸ್ ನೀವು ಇನ್ಕ್ಲೂಡ್ ಮಾಡಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ರಾಜ್ಯದ ಮೂಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ. ಈ ರಾಜ್ಯದ ಯುವಕರು ನಿಮ್ಮ ಸುಳ್ಳು ಭರವಸೆಗಳನ್ನ ಕೇಳಿ ಸಾಕಾಗಿದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಸುಮ್ಮನೆ ಇರಲ್ಲ. ಈ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ದಿನ ಎಲ್ಲ BJP ಮುಖಂಡರಿರ್ಬೋದು, ಮತ್ತು ರೈತ ಪರ ಹೋರಾಟಗಾರರಿರ್ಬೋದು, ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಬೀದರ್, ಯಾದಗಿರಿ, ಬಿಜಾಪುರ, ಎಲ್ಲ ಬಾಗಲಕೋಟೆ, ಪ್ರತಿಯೊಂದು ರಾಜ್ಯಾದ್ಯಂತ ಮೂಲೆಯಿಂದ ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಬಂದಿದ್ದಾರೆ, ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಈ ನಾಡಿನ ಸಮಸ್ತ ಜನಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್.